ನಾಳೆ ರಾಜ್ಯದಲ್ಲಿ SSLC ಮಕ್ಕಳು ತೃತೀಯ ಭಾಷೆಯ ಹಿಂದಿ ಪರೀಕ್ಷೆಯನ್ನ ಬರಿತಾ ಇದ್ದಾರೆ. ಒಂದು ಕಡೆ ಕಳೆದ 2 ದಿನಗಳ ಹಿಂದೆ ರಾಜ್ಯದ ಶಿಕ್ಷಣ ಇಲಾಖೆ ಅಧಿಕೃತವಾದಂತ ಒಂದು ಆದೇಶವನ್ನ ಹೊರಡಿಸಿದೆ. ಇಲ್ಲಿ ಗೊಂದಲ ಅಂತಲ್ಲ, ಯಾಕೆ ಈ ವಿಚಾರ ಈಗಲೇ ಮುನ್ನೆಲೆಗೆ ಬಂತು, ಜೊತೆಗೆ ಇದರಿಂದ ಆಗೋ ಅಂತ ಅನಾನುಕೂಲಗಳು ಏನೇನು, ವಿದ್ಯಾರ್ಥಿಗಳ ಸಂಕಷ್ಟ ಏನು, ಪೋಷಕರ ಆತಂಕ ಏನು, ಈ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ರಾಜ್ಯ ಸರ್ಕಾರದ ಮಾಜಿ ಶಿಕ್ಷಣ ಸಚಿವರು, ಹಾಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರಾಗಿರುವಂತ ಸುರೇಶ್ ಕುಮಾರ್ ಅವರಿದ್ದಾರೆ. ಸಾಕಷ್ಟು ವಿಚಾರ ಇದೆ, ಅವ್ರನ್ನ ಮಾತಾಡ್ಸೋಣ. ಸುರೇಶ್ ಕುಮಾರ್ ಅವರೇ, ರಾಜ್ಯದ ಶಿಕ್ಷಣ ಇಲಾಖೆ 625 ಅಂಕಗಳ ಬದಲಾಗಿ 525 ತೃತೀಯ ಭಾಷೆ ಇನ್ ಮುಂದೆ ಮೌಲ್ಯಾಂಕಕ್ಕೆ ಗ್ರೇಡ್ ಕೊಡ್ತೀವಿ ಅನ್ನೋದು ಆದೇಶ. SSLC ಪರೀಕ್ಷೆ ನಡೀತಾ ಇದೆ. ನಾಳೆ ತೃತೀಯ ಭಾಷೆ ಹಿಂದಿ ತಗೊಂಡವ್ರಿಗೆ ಹಿಂದಿ ಇದೆ, ಕನ್ನಡ ತಗೊಂಡವ್ರಿಗೆ ಕನ್ನಡ ಇದೆ, ಬೇರೆ ಭಾಷೆ ಆಪ್ಟ್ ಮಾಡ್ಕೊಂಡವ್ರಿಗೆ ಇದೆ. ಏನ್ ರಿಯಾಕ್ಟ್ ಮಾಡ್ತೀರಿ? ಅಲ್ಲ, ನಾನು ಕೂಡ ಇದನ್ನ ತಿಳ್ಕೊಂಡ್ಮೇಲೆ ಬಹಳ ಕುತೂಹಲ ಆಯಿತು. ಪರೀಕ್ಷೆ ಶುರುವಾಗಿದ್ದು ಮಾರ್ಚ್ 18ನೇ ತಾರೀಕು, ಇವ್ರು ಘೋಷಣೆ ಮಾಡಿದ್ದು 26ನೇ ತಾರೀಕು, ಇಫ್ ಐ ಆಮ್ ರೈಟ್. ಸೊ ಆಗಲೇ 3-4 ಪೇಪರ್ಗಳು ಆಗಿತ್ತು. ಇದ್ದಕ್ಕಿದ್ದಂಗೆ ಅವತ್ತು ಆದೇಶ ಹೊರಡಿಸೋ ಉದ್ದೇಶ ಏನು ಅಂತ ಕುತೂಹಲವಾಗಿದೆ. ಆಮೇಲೆ ಮಧು ಬಂಗಾರಪ್ಪನವ್ರದ್ದು ಹೇಳಿಕೆ ನೋಡಿದೆ. ಇಲ್ಲ, ನಮ್ಮ ಮನೆಗೆ ಭಾಳ ಜನ ಹೋರಾಟಗಾರರು ಬಂದಿದ್ರು, ಕನ್ನಡ ಪರ ಸಂಘಟನೆಗಳು ಬಂದಿದ್ರು. ಸೊ ನಾನು ಕೂಡ ಯೋಚಿಸಿದೆ, ವಿಧಾನಸಭಾ ಅಧಿವೇಶನ ಮುಗೀಲಿ ಅಂತ ನಾನು ಕಾಯ್ತಾ ಇದ್ದೆ. ಮುಗಿದ ಮೇಲೆ ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದೆ, ಇವತ್ತು ಘೋಷಣೆ ಮಾಡ್ತಿದ್ದೀನಿ ಅಂತ. ಇದರ ಸಾಧಕ ಬಾಧಕ ಆಮೇಲೆ ನಾವು ಚರ್ಚೆ ಮಾಡೋಣ. ಮೊದಲನೇದು, ಇವ್ರು ಘೋಷಣೆ ಮಾಡಿರುವ ಸಮಯ, ಟೈಮಿಂಗ್. ಸರ್ವೇ ಸಾಮಾನ್ಯ ಡಿಸೆಂಬರ್ ಹೊತ್ತಿಗೆ SSLCಗೆ ಎಲ್ಲರೂ ಕೂಡ ಎಕ್ಸಾಮಿನೇಷನ್ಗೆ ಫೀಸ್ ಕಟ್ತಾರೆ, ಅಪ್ಲಿಕೇಶನ್ ಹಾಕ್ತಾರೆ. ಆವಾಗಲೇ ಇವರು ಡಿಸೈಡ್ ಮಾಡಿದ್ದಿದ್ರೆ ಮಕ್ಕಳು ಈ ಹಿಂದಿಗೆ ತಾವೇನು ಓದಬೇಕು ಅಂತ ಸಮಯ ನಿಗದಿ ಮಾಡಿ ಪರಿಶ್ರಮ ಹಾಕಿದ್ದಾರೆ, ಅದನ್ನು ಅವಾಯ್ಡ್ ಮಾಡಿಸ್ಬೋದಾಯಿತು. ಬೇಡ, ಪರೀಕ್ಷೆ ಅನೌನ್ಸ್ ಮಾಡಿದಾಗಲೂ ಡೇಟ್ ವೇಳಾಪಟ್ಟಿ ಆಗಾದರೂ ಮಾಡಿದ್ದಿದ್ರೆ ಅರ್ಥ ಇರ್ತಾ ಇತ್ತು. ಸದನದಲ್ಲಿ ಚರ್ಚೆಗೆ ಬಿಡ್ಬೋದಾಗಿತ್ತು. ಇವ್ರು ಯಾರ್ಯಾರ ಹತ್ರ ಚರ್ಚೆ ಮಾಡಿದಾರೋ, ಸಂವಾದ ಮಾಡಿದಾರೋ, ಸಮಾಲೋಚನೆ ಮಾಡೋದು ನಂಗೆ ಗೊತ್ತಿಲ್ಲ. ಆದರೆ ಘೋಷಣೆ ಆದಮೇಲೆ ನಾನು ನೋಡ್ತಾ ಇದ್ದೀನಿ, ಬಹಳಷ್ಟು ಪೋಷಕರು ಇದರಿಂದ ಅಸಮಾಧಾನಗೊಂಡಿದ್ದಾರೆ. ನಮ್ಮ ಮಕ್ಕಳು ಓದಿದ್ದಕ್ಕೆ ಅದೇನು ಪ್ರತಿಫಲ ಸಿಗಬೇಕಾಗಿತ್ತು ಅಂತ. ಆದರೆ ಇವತ್ತು ಪರೀಕ್ಷೆ ನಡೀತಾ ಇರುವಾಗ, ಅದರಲ್ಲೂ ಕೂಡ ಹಿಂದಿ ಪರೀಕ್ಷೆ ಕೇವಲ 3-4 ದಿವಸ ಇರೋ ಸಮಯದಲ್ಲಿ ಇದು ಘೋಷಣೆ ಮಾಡಿರೋದು ಎಲ್ಲೋ ಇದು ಒಳ್ಳೆ ಆಡಳಿತದ ಲಕ್ಷಣ ಅಲ್ಲ. ಮತ್ತೆ ನಿಜವಾಗ್ಲೂ ಕೂಡ ಶಿಕ್ಷಣದ ಬಗ್ಗೆ ನಿಜವಾಗ್ಲೂ ಆಸ್ಥೆ ಇದ್ದು ತಗೊಂಡಿರುವ ಒಂದು ಕ್ರಮ ಅಲ್ಲ, ಘೋಷಣೆ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಸರ್, ಈಗ ನಾನು ಉದಾಹರಣೆ ಕೊಡ್ತೀನಿ. ನಾನು ಹೈಸ್ಕೂಲ್ನಲ್ಲಿ ಸಂಸ್ಕೃತ ಪ್ರಥಮ ಭಾಷೆ, ದ್ವಿತೀಯ ಭಾಷೆ ಇಂಗ್ಲಿಷ್, ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇತ್ತು, ತೃತೀಯ ಭಾಷೆ. ಈಗ ತೃತೀಯ ಭಾಷೆ ಮೌಲ್ಯಾಂಕ ಇಲ್ಲ ಅಂತ ಹೇಳಿದ್ರೆ ಕನ್ನಡದ ಮೌಲ್ಯಾಂಕ ಇಲ್ಲ, ನನ್ನ ತರ ತಗೊಂಡಿರುವಂತ ಆಪ್ಷನ್ ವಿದ್ಯಾರ್ಥಿಗಳಿಗೆ. ಹಾಗಾದ್ರೆ ಕರ್ನಾಟಕದಲ್ಲಿ ಕನ್ನಡವೇ ಆಡಳಿತ ಭಾಷೆ ಆಗಬೇಕು, ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ, ಈ ಮಾತಿಗೆ ರಾಜ್ಯ ಸರ್ಕಾರ ಏನ್ ಹೇಳುತ್ತೆ ಈ ಸಂದರ್ಭದಲ್ಲಿ? ಇದು ಕನ್ನಡದಲ್ಲಿ ಒಂದು ಗಾದೆ ಇದೆ, ಆತುರಗಾರನಿಗೆ ಬುದ್ಧಿ ಮಟ್ಟ ಅಂತ. ಬಹಳ ಆತುರದಿಂದ ತರಾತುರಿನಲ್ಲಿ ಒಂದು ಡಿಸಿಷನ್ ತಗೊಂಡ್ಬಿಟ್ಟಿದ್ದಾರೆ. ಇದರಿಂದ ಕೆಲವರಿಗೆ ಸಂತೋಷ ಆಗಿರ್ಬೋದು, ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ದ್ವಿಭಾಷಾ ನೀತಿನೇ ಇರಬೇಕು, ತ್ರಿಭಾಷಾ ಬೇಡ ಅನ್ನೋದೊಂದು ವಾದ ಇದೆ. ಆ ವಾದದವರಿಗೆ ಇದು ಒಂದು ಸಂತೋಷ ತಂದಿರ್ಬೋದು. ಆದರೆ ನಿಜವಾಗ್ಲೂ ಕೂಡ ಮಕ್ಕಳ ದೃಷ್ಟಿಯಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರೋರಿಗೆ ಈ ಏನು ನಿರ್ಧಾರ ತಗೊಂಡಿದ್ದಾರೆ ಆ ಸಮಯ, ನಿರ್ಧಾರ ಘೋಷಣೆ ಮಾಡಿರೋ ಸಮಯ ಮತ್ತೆ ನಿರ್ಧಾರ ರೀತಿ ಇದು ಸರಿ ಕಾಣಿಸ್ತಾ ಇಲ್ಲ. ಇವಾಗ ತಾವು ಹೇಳ್ದಂಗೆ ಇವರು ಥರ್ಡ್ ಲ್ಯಾಂಗ್ವೇಜನ್ನು ಇನ್ಮೇಲೆ ಮಾರ್ಕ್ಸ್ ಗಣನೆಗೆ ತಗೊಳ್ಳೋದಿಲ್ಲ, ಬರೀ ಗ್ರೇಡಿಂಗ್ ಮಾತ್ರ ಕೊಡ್ತಿದ್ರು. ಬಹಳಷ್ಟು ಜನಕ್ಕೆ ಅನಿಸಿದೆ ಥರ್ಡ್ ಲ್ಯಾಂಗ್ವೇಜ್ ಅಂದರೆ ಹಿಂದಿ ಅಂತ ಅನಿಸ್ಬಿಟ್ಟಿದೆ. ಖಂಡಿತ ಅಲ್ಲ. ಬಹಳಷ್ಟು ಶಾಲೆಯಲ್ಲಿ ಯಾರಲ್ಲಿ ತಮಿಳ್ ಮೀಡಿಯಂ ಇದೆ, ಎಲ್ಲಿ ಉರ್ದು ಶಾಲೆಗಳಿದೆ, ಅಥವಾ ನೀವೇ ಹೇಳ್ದಂಗೆ ಯಾರು ಫಸ್ಟ್ ಲ್ಯಾಂಗ್ವೇಜ್ ಸಂಸ್ಕೃತ ತಗೊಂಡಿದ್ದಾರೆ ಅವರೆಲ್ಲರದು ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಇದೆ, 3ನೇ ಭಾಷೆ ಕನ್ನಡ ಇದೆ. ಅವರೆಲ್ಲರೂ ಕೂಡ ಇವತ್ತು ಅದರಲ್ಲಿ ಬರೋ ಮಾರ್ಕ್ಸಲ್ಲಿ ತಮ್ಮದೇನೋ ಒಂದು ಪರ್ಸೆಂಟೇಜ್ ಜಾಸ್ತಿ ಆಗಬೇಕು, ಚೆನ್ನಾಗಿ ಓದಿದ್ದೀವಿ ಅಂತ ಬಯಸ್ತಾ ಇದ್ರು. ಅವ್ರಿಗೆಲ್ಲ ಒಂದು ಮರ್ಮಾಘಾತ ಆಗಿದೆ. ಇವತ್ತು ಮಾರ್ಕ್ಸೇ ಇಲ್ಲ ಅದಕ್ಕೆ. ಜೊತೆಗೆ
ಬಹಳ ವಿಶೇಷ ಅಂದರೆ ಹಿಂದಿಯ ಬಗ್ಗೆ ತಮ್ಮ ವಿರೋಧವನ್ನು ವ್ಯಕ್ತಪಡಿಸೋ ಭರದಲ್ಲಿ ಇದರಿಂದ ಕನ್ನಡಕ್ಕೆ, ನಮ್ಮ ಭಾಷೆ ಕನ್ನಡಕ್ಕೆ, ನಮ್ಮ ತಾಯ್ನುಡಿ ಕನ್ನಡಕ್ಕೆ ಯಾವ ರೀತಿ ಪೆಟ್ಟು ಬೀಳ್ತಾ ಇದೆ. ಇನ್ನು ಕನ್ನಡ ಓದೋದೇ ಇಲ್ಲ ಅವರು. ಇನ್ನು ನಾನು ಕೂಡ ಭಾಳ ಸಲ CBSE ಶಾಲೆಗಳೆಲ್ಲ ಕನ್ನಡನ ಕಲಿಸ್ಲೇಬೇಕು ಅಂತ ನಾನು ಮಾಡೋದು. ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಎಲ್ಲ ಕನ್ನಡದಲ್ಲಿ ಪ್ರೌಢಿಮೆ ಇರುವ ಶಿಕ್ಷಕದಿಂದನೇ ಬೋಧಿಸಬೇಕು ಅಂತ ನಾನು ಒತ್ತಾಯ ಮಾಡಿದನು. ಅದಕ್ಕೋಸ್ಕರ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಒಂದ್ಸಲ ಶಿಕ್ಷಕರನ್ನೆಲ್ಲ ಕರೆದು ಆ ಶಾಲೆಯವ್ರನ್ನೆಲ್ಲ ಒಂದ್ಸಲ ಸಂವಾದ ಮಾಡಿದ್ರು. ಈಗೇನಾಗಿದೆ, ಇವರು ಮೂರನೇ ಭಾಷೆಗೆ ತಿಲಾಂಜಲಿ ಕೊಟ್ಟು ಪರೋಕ್ಷವಾಗಿ ತಾವು ಯಾವುದನ್ನ ವೃದ್ಧಿ ಮಾಡಬೇಕು ಅಂತ ಇದ್ರು ನಮ್ಮ ಕನ್ನಡ ಭಾಷೆನ, ಅದೇ ಕನ್ನಡ ಭಾಷೆಗೆ ಇವತ್ತು ದೊಡ್ಡ ಪೆಟ್ಟು ಕೊಟ್ಟಿದ್ದಾರೆ ಬಹುತೇಕ ಶಾಲೆಗಳ ಬಹುತೇಕ ವಿದ್ಯಾರ್ಥಿಗಳ ಪಾಲ್ಗೆ. ಸರ್, ನನ್ನ ಅನಿಸಿಕೆ ಪ್ರಕಾರ ಆಲ್ಮೋಸ್ಟ್ ಆಲ್ 60% ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ, ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಸೆಕೆಂಡ್ ಲ್ಯಾಂಗ್ವೇಜ್ ಆಲ್ಮೋಸ್ಟ್ ಕಾಮನ್ ಆಗಿ ಇಂಗ್ಲಿಷ್ ಇರುತ್ತೆ. ಬಟ್ 40% ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ಸ್ಟೂಡೆಂಟ್ಸ್ ಇದ್ದಾರೆ ಸರ್, ಇವತ್ತು ಕೂಡ 8 ಲಕ್ಷದಲ್ಲಿ. ಖಂಡಿತ ಇದ್ದಾರೆ. ಇವಾಗ ನಾನೇ ಕಳೆದ 8 ವರ್ಷಗಳಿಂದ ನಮ್ಮ ಬೆಂಗಳೂರಿನ ನಮ್ಮ ರಾಜಾಯನ ಕ್ಷೇತ್ರದ ಸರ್ಕಾರಿ ಮತ್ತು ಅನುದಾನಿತ ಬೇರೆ ಬೇರೆ ಶಾಲೆಗಳ ಮಕ್ಕಳಿಗೆ, ಯಾರಿಗೆ ಆರ್ಥಿಕ ಶಕ್ತಿ ಇಲ್ಲ, ಅವರಿಗೆ SSLCಗೋಸ್ಕರ ಕೋಚಿಂಗ್ ಕ್ಲಾಸ್ ಮಾಡ್ಕೊಂಡು ಬಂದಿದ್ದೀವಿ, ವಿಕಸನ ಅಂತ. ಸೊ ನನಗೆ ಗೊತ್ತು, ನಮ್ಮಲ್ಲಿ ಈ ಸಲ ಸುಮಾರು 350 ಜನ ಮಕ್ಕಳು ಬಂದರು. ಅದರಲ್ಲಿ ಎಷ್ಟು ಜನ ಥರ್ಡ್ ಲ್ಯಾಂಗ್ವೇಜು ಹಿಂದಿ ತೊಗೊಂಡಿದ್ರು, ಥರ್ಡ್ ಲ್ಯಾಂಗ್ವೇಜು ಕನ್ನಡ ತೊಗೊಂಡು, ಫಸ್ಟ್ ಲ್ಯಾಂಗ್ವೇಜು ಸಾಂಸ್ಕ್ರಿಟ್ ತೊಗೊಂಡು, ಇವೆಲ್ಲನೂ ಕೂಡ ನಾನು ಕೂಡ ನೋಡಿದ್ದೀನಿ. ನಮ್ಮ ಬಂದಿರೋ ಕೇವಲ 300 ಜನ. ಇನ್ನು ಬೆಂಗಳೂರದು ವ್ಯಾಪ್ತಿ ತೊಗೊಂಡ್ರೆ ಇವಾಗ ಶಿವಾಜಿ ನಗರ ನೋಡಿ, ಚಾಮರಾಜಪೇಟೆ ನೋಡಿ, ಅಲ್ಲೆಲ್ಲ ಹೋದಾಗ ಬೇರೆ ಬೇರೆ ಭಾಷೆನಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ತೊಗೊಂಡು ಥರ್ಡ್ ಲ್ಯಾಂಗ್ವೇಜನ್ನು ಕನ್ನಡ ಮಾಡ್ಕೊಂಡಿರೋರು. ಯಾಕಂದರೆ ಕನ್ನಡ ನಾವು ಓದಲೇಬೇಕು ಅಂತ ಮಾಡಿರೋದ್ರಿಂದ ಥರ್ಡ್ ಲ್ಯಾಂಗ್ವೇಜ್ ಆಗುತ್ತದು. ಸೊ ಅವರೆಲ್ಲರಿಗೂ ಕೂಡ ಇವತ್ತು ಕನ್ನಡ ಕಲಿದೇ ಇದ್ರೂ ಪರ ಇಲ್ಲ ಅಂತ ಸ್ವಲ್ಪ ಆಸಕ್ತಿ ಇರೋರು ಕೂಡ ಕನ್ನಡದ ಬಗ್ಗೆ ಪೂರ್ಣ ಉಡಾಫೆ ಮನೋಭಾವ ತಳ ಸ್ಥಿತಿಗೆ ಈ ಘೋಷಣೆ ತಂದು ಇಟ್ಟಿದೆ. ಹಾಗಾದ್ರೆ ಇದು ರಾಜ್ಯದ ಅನುಭವಿ ಮುಖ್ಯಮಂತ್ರಿ 17ನೇ ಬಜೆಟ್ ಮಂಡನೆ ಮಾಡಿರುವಂತ ಸಿದ್ದರಾಮಯ್ಯನವರು, ಇತ್ಲ ಕಡೆ ಶಿಕ್ಷಣ ಸಚಿವರಾದಂತ ಮಧು ಬಂಗಾರಪ್ಪನವರು ಯೋಚನೆ ಮಾಡದೆ ಈ ನಿರ್ಧಾರ ತಗೊಂಡಿದ್ದಾರೆ ಅನ್ಸಲ್ಲ ಸರ್? ನನಗೆ ಮಧು ಬಂಗಾರಪ್ಪನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳು ಇವರೆಲ್ಲರೂ ಕೂತ್ಕೊಂಡು ಒಂದಷ್ಟು ಜನನಾದ್ರು ಕರೆದು ಮಾತಾಡಬೇಕಾಗಿತ್ತು. ನನಗನ್ಸುತ್ತೆ ಮಧು ಬಂಗಾರಪ್ಪನವ್ರದೇ ಮಾತನ್ನ ನಾನು ಇಲ್ಲಿ ಉದಾಹರಿಸೋದಾದ್ರೆ, ನನ್ನ ಮನೆಗೆ ಇವತ್ತು ಕನ್ನಡ ಪರ ಹೋರಾಟಗಾರರು ಬಂದಿದ್ರು, ಒಂದಷ್ಟು ಕನ್ನಡ ಪರ ಸಂಘಟನೆಗಳು ಬಂದಿತ್ತು, ಅವರು ಒತ್ತಾಯ ಮಾಡಿದ್ರು, ನನಗೂ ಇದು ಸರಿ ಕಾಣಿಸ್ತು. ಅದಕ್ಕೋಸ್ಕರ ವಿಧಾನಸಭಾ ಅಧಿವೇಶನ ಮುಗಿದ ತಕ್ಷಣ ಇವತ್ತು ಮುಖ್ಯಮಂತ್ರಿಗಳ ಹತ್ರ ಹೇಳ್ಬಿಟ್ಟು ಇದು ಘೋಷಿಸ್ತಾ ಇದ್ದೇನೆ. ಅದಕ್ಕೆ ಕಾರಣ ವಿವರ ಯಾತಕ್ಕೆ ಇವಾಗಲೇ ಮಾಡ್ತಾ ಇದ್ದೀವಿ, ಇದರಿಂದ ನೋಡಿ, ಇದನ್ನೇ ಇವರು ಜನವರಿಲಿ ಮಾಡಿಬಿಟ್ಟಿದ್ರೆ, ಹಿಂದಿನ ಆಮೇಲೆ ಮಾತಾಡೋಣ, ಇದನ್ನೇ ಅವ್ರು ಮಾಡಿದರೆ ಆ ಮಕ್ಕಳು ಹಿಂದಿಗೆ ಓದೋ ಒಂದು ಸಮಯನ ತಮ್ಮ ಕಷ್ಟ ಇರುವ ಮ್ಯಾಥ್ಸ್ಗೋ, ಸೈನ್ಸ್ಗೋ, ಇಂಗ್ಲೀಷ್ಗೋ, ಸೋಷಿಯಲ್ ಸೈನ್ಸ್ಗೋ ಅವ್ರು ಕೊಡ್ಬೋದಾಗಿತ್ತು. ಅವರೆಲ್ಲ ಇಷ್ಟು ಓದಿದ್ಮೇಲೆ, ಅದು ಏನೋ 100 ಮಾರ್ಕ್ಸ್ಗೆ ಓದಿದ್ಮೇಲೆ ಮತ್ತೆ ಪರೀಕ್ಷೆ ನಡೆಸೋದು, ನಾನು ಹೇಳ್ತಾ ಇರ್ತೀನಿ, ನಾನು ಯುದ್ಧದ ಪರಿಸ್ಥಿತಿನಲ್ಲಿ ಮಿಲಿಟರಿ ಜನರಲ್ ಆಗಿದೆ ಕೋವಿಡ್ ಟೈಮಲ್ಲಿ. ಅವತ್ತು ಒಂದು SLC ಎಕ್ಸಾಮ್ ನಡೆಸುವಾಗ ನಾವು ಎಷ್ಟು ಪ್ರಿಕಾಷನ್ ತಗೊಂಡು, ಎಷ್ಟು ಜನ ಹತ್ರ ಸಮಾಲೋಚನೆ ಮಾಡಿದ್ವು, ಬಹಳಷ್ಟು ಸ್ತರದಲ್ಲಿ ನಾವು ಚರ್ಚೆ ಮಾಡಿದ್ವು. ಒಂದು ಇದ್ದಕ್ಕಿದ್ದಂಗೆ ನಾವು ಪರೀಕ್ಷೆಯಲ್ಲಿ 625ರಿಂದ 525ಗೆ ಇಳಿಸಿದ್ದೀವಿ ಅಂತ ಪರೀಕ್ಷೆ ಮಧ್ಯದಲ್ಲಿ ಘೋಷಣೆ ಮಾಡೋದಿದೆಯಲ್ಲ, ಇದು ಒಟ್ಟು ಸರ್ಕಾರಕ್ಕೆ ಮಕ್ಕಳ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ, ಮಕ್ಕಳ ಪರೀಕ್ಷೆ ಬಗ್ಗೆ ಇರುವ ಗಾಂಭೀರ್ಯತೆಯ ಕೊರತೆನ ಇವತ್ತು ಕಾಣುತ್ತೆ. ನನ್ನ ಕಡೆಯ ಪ್ರಶ್ನೆ ಸರ್, ಬಹಳ ಇಂಪಾರ್ಟೆಂಟ್ ಪ್ರಶ್ನೆ. ಈಗ ಸಂಸ್ಕೃತ ಪ್ರಥಮ ಭಾಷೆ ಆಗಿರಲಿ, ಕನ್ನಡ ಪ್ರಥಮ ಭಾಷೆ ಆಗಿರಲಿ, ಹಿಂದಿ ಥರ್ಡ್ ಲ್ಯಾಂಗ್ವೇಜ್ ಓಕೆ. ಕರ್ನಾಟಕದಲ್ಲಿ ಹಿಂದಿ ಕೂಡ ಪ್ರಥಮ ಭಾಷೆ ತಗೊಂಡಿರುವಂತ ವಿದ್ಯಾರ್ಥಿಗಳು ಇದ್ದಾರೆ. ಅವ್ರು ಇವತ್ತಿಗೂ ಕೂಡ 125 ಅಂಕಕ್ಕೆ ಬರೆದಿದ್ದಾರೆ. ಅವ್ರ ಪಾಡೇನು? ನಾನು ಒಟ್ಟಾರೆ ಹೇಳಿದ್ನಲ್ರಿ, ಇವರು ಆ ನೀರನ್ನ ಚೆಲ್ಲ ಒಂದು ಭರದಲ್ಲಿ ಆ ಒಂದು ಟಬ್ಬಲ್ಲಿರೋ ಮಗುನೂ ಬಿಸಾಕ್ಬಿಟ್ಟಿದ್ದಾರೆ. ಇವತ್ತು ಕನ್ನಡಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಇವರು ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಥವಾ ಯಾವುದೋ ಭರಾಟೆನಲ್ಲೋ ಯಾವುದೋ ಭರದಲ್ಲೋ ಕನ್ನಡನ ಯಾವ್ಯಾವರು ಥರ್ಡ್ ಲ್ಯಾಂಗ್ವೇಜಲ್ಲಿ ಕಲಿತಾ ಇದ್ರು ಆ ಮಕ್ಕಳಿಗೆಲ್ಲರಿಗೂ ಕೂಡ ಇವತ್ತೊಂದು ಡಿಸ್ಇನ್ಸೆಂಟಿವ್ ಆಗಿದೆ.
ಇನ್ನು ಕನ್ನಡ ಕಲಿಯದೇ ಇದ್ರೂ ಪರವಾಗಿಲ್ಲ ಅಂತ. ಮತ್ತೆ ಆ ಕನ್ನಡದ ಮೂಲಕ ಏನು ಮಾರ್ಕ್ಸ್ ತೊಗೊಂಡು ಇವರೆಲ್ಲರಿಗೂ ಕೂಡ ಆ ಆಸೆ ಇರ್ತದೆ. ನಾನು ಅನೇಕ ಶಾಲೆಗಳಿಗೆ ಹೋದಾಗ 625ಕ್ಕೆ ಅಂತಷ್ಟ ಮಕ್ಕಳು ಅನೇಕರು ಔಟ್ ಆಫ್ ಔಟ್ ತಗೋತೀವಿ, 625 625 ಅದೊಂದು ಆಸೆ ಇದೆ ಅವರಿಗೆ. ಆ್ಯಂಡ್ ಆ ಥರ ಮಕ್ಕಳು ಬಹಳ ಜನ ನೋಡಿದ್ದೀನಿ, ಅವ್ರನ್ನ ಹೋಗಿ ಭೇಟಿ ಮಾಡಿದ್ದೀನಿ. ಅದು ಏನೋ ಗ್ರಾಮಾಂತರ ಪ್ರದೇಶದಲ್ಲಿ 625ಕ್ಕೆ 625 ತೊಗೊಳ್ಳೋದು ಹುಡುಗಾಟಿಗೆ ಮಾತಲ್ಲ, ಇದು ಮಾರ್ಕ್ಸ್ ಲೆಕ್ಕ ಅಲ್ಲ, ಅವ್ರಿಗಿರೋ ಉಮೇದು, ಅವ್ರಿಗಿರೋ ಒಂದು ಆಸಕ್ತಿ. ಸೊ ಅವ್ರಿಗೆಲ್ಲರಿಗೂ ಕೂಡ ಇವತ್ತು ಆ ಉತ್ಸಾಹಕ್ಕೆ ನಿಜವಾಗ್ಲೂ ಕೂಡ ಮಧು ಬಂಗಾರಪ್ಪನವರು ತಣ್ಣೀರೆರ್ಚಿದ್ದಾರೆ. ಅವ್ರು ತಮ್ಮ ಏನೇ ವಾದ ಮಾಡ್ಕೋಬೋದು, ಅಥವಾ ಈ ರೀತಿ ಮಾತಾಡುವ ನನ್ನಂಥವ್ರ ಬಗ್ಗೆ ವಿರುದ್ಧನೂ ಮಾತಾಡ್ಬೋದು, ಅದು ಅವ್ರ ಇಷ್ಟ. ಆದರೆ ಆ ಮಕ್ಕಳ ದೃಷ್ಟಿಯಿಂದ ನೋಡೋದಾದರೆ ಆ ಮಕ್ಕಳ ಉತ್ಸಾಹಕ್ಕೆ ಅವ್ರಿಗೇನೋ ಒಂದು ಆಸಕ್ತಿ ಇತ್ತು, ಶ್ರದ್ಧೆ ಇತ್ತು, ಅದಕ್ಕೆ ನಿಜವಾಗ್ಲೂ ತಣ್ಣೀರೆರ್ಚಿ ಕೃತಾರ್ಥರಾಗಿದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಈ ತರ ಒಂದು ಡಿಸಿಷನ್ ತಾವು ಮಾಜಿ ಶಿಕ್ಷಣ ಸಚಿವರಾಗಿ? ಈಗ ಸರ್ಕಾರ ಒಂದು ಘೋಷಣೆ ಮಾಡಿಬಿಟ್ಟಿದೆ. ಈ ವರ್ಷ ಅಂತೂ ಒಂದು ಘೋಷಣೆಯಿಂದ ಹಿಂದೆ ಸರಿಯಕ್ಕಾಗಲ್ಲ. ಇದು ಆದ್ಮೇಲಾದರೂ ಕೂಡ ಒಂದಷ್ಟು ಜನರ ಜೊತೆ ಕೂತ್ಕೊಂಡು ಇದು ಮಾಡಿದ್ದು ಎಷ್ಟು ಸರಿ, ಯಾವುದು ಎಷ್ಟು ತಪ್ಪು, ಇದರಿಂದ ಥರ್ಡ್ ಲ್ಯಾಂಗ್ವೇಜ್ ಕನ್ನಡ ತಗೊಂಡಿರೋದು ಅವರ ಭವಿಷ್ಯ ಏನು, ಅಥವಾ ಪೂರ್ತಿ ಇಂಗ್ಲಿಷ್ ಮಾಧ್ಯಮದಲ್ಲೇ ಇರುವ ಫಸ್ಟ್ ಲ್ಯಾಂಗ್ವೇಜು ಸಂಸ್ಕೃತ್ ತಗೊಂಡಿರುವ, ಫಸ್ಟ್ ಲ್ಯಾಂಗ್ವೇಜ್ ಇನ್ಯಾವುದೋ ಭಾಷೆ ತಮಿಳು ತಗೊಂಡಿರುವ, ಉರ್ದು ತಗೊಂಡಿರುವ, ಬೇರೆ ಯಾವುದೋ ಭಾಷೆ ತಗೊಂಡಿರುವ, ಮರಾಠಿ ತಗೊಂಡಿರುವ, ನಮ್ಮ ಬಾರ್ಡರ್ನಲ್ಲಿ ಇಲ್ಲಿ ತಮಿಳುನಾಡು ಬಾರ್ಡರ್ ತಮಿಳು ತಗೊಂಡಿರುವ, ತೆಲುಗು ತಗೊಂಡಿರುವ ಈ ಮಕ್ಕಳೆಲ್ಲರೂ ಕೂಡ ಕನ್ನಡ ಕಲಿಬೇಕು ಅಂತ ನಮ್ದೇನು ಹಂಬಲ ಆಯಿತು, ಆ ಹಂಬಲ ಇವತ್ತು ಮುರುಟೋಗ್ತಾ ಇದೆ. ಮತ್ತೆ ಅವರೆಲ್ಲರೂ ಕೂಡ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಮಕ್ಕಳು ಕೂಡ ಕನ್ನಡ ಕಲಿಬೇಕು, ಕನ್ನಡದಲ್ಲಿ ಅವರು ಒಂದಷ್ಟು ಕನ್ನಡದ ಶ್ರೀಮಂತಿಕೆನ ಅನುಭವಿಸ್ಬೇಕು. ಈ ದೃಷ್ಟಿಯಿಂದ ಈ ಪರೀಕ್ಷೆ ಮುಗಿದ ಮೇಲಾದರೂ ಕೂಡ ಮರುಚಿಂತನೆ ಮಾಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಇದು ಒಟ್ಟಾರೆ ಸುರೇಶ್ ಕುಮಾರ್ ಅವರ ಮಾತು. ಪರೀಕ್ಷೆ ನಿರ್ಧಾರ ಅಂತೂ ತಗೊಂಡಿದ್ದಾಗಿದೆ, ಈ ವರ್ಷ ಏನು ಮಾಡೋಕ್ಕಾಗದೇ ಇರ್ಬೋದು, ಬಟ್ ಮುಂಬರುವಂಥ ದಿನದಲ್ಲಿ ಎಲ್ಲರನ್ನು ಕರೆದು ಒಂದು ಮಾತುಕತೆ ಆಡಿ ಮರುಪರಿಶೀಲನೆಗೆ ಈ ಒಂದು ವಿಚಾರವನ್ನು ಇಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜು ಹೊಸಕೋಟೆ ಜೊತೆ ಮಧುಸೂದನ್, ನ್ಯೂಸ್ ಫಸ್ಟ್ ಕನ್ನಡ, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.